Evening, guys. Welcome to Mr. IAS KS. So today morning ನಾವು ಬೆಳಗಿನ ನೋಡ್ತಾನೆ ಇದ್ದೀವಿ ಕ್ವಶನ್ ಪೇಪರ್ಸು. ಸೊ ಎಸ್ ಡಿ ಎ 708 ಕೆ ಎ ನಡೆಸ್ತು. ವಿಸಾ ಮಾಡರ್ನ್ ಹಿಸ್ಟ್ರಿ ನೋಡಿದ್ವಿ, ಕೋಆಪರೇಟಿವ್ಸ್ ನೋಡಿದ್ವಿ, ಜಿಯೋಗ್ರಫಿ ನೋಡಿದ್ವಿ. ಮೆನಿ ಆಫ್ ದಿ ಕ್ವಶನ್ಸ್ ವಿ ಹವ್ ಸೀನ್ ಅಂಡ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ have directly come from our test series and many of the questions were discussed in the class. So now we'll be discussing Indian polity questions and polity is compared to other subjects little bit ಸ್ವಲ್ಪ tricky ಇದೆ, but overall easily doable and maximum amount of questions are straightforward. It is not like ಗೊತ್ತಿಲ್ಲ ಅನ್ನೋಂಗಿಲ್ಲ, but ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಿದ್ರೆ you can easily get the answer. Let's get into the questions. Which among the following tribunal or commission set us disputes related to recruitment of all India service matters of central government employees ಅಂತ ಕೇಳಿದ್ದಾರೆ. ಸಿ ಯು ಪಿ ಎಸ್ ಸಿ ಇಲ್ಲ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್, the question itself clearly says central ಅಂತ ಇದು ಬರೋದಿಲ್ಲ. ಸೆಕ್ಯೂರಿಟೀಸ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ ಥರದ್ದು ಗೊತ್ತಿಲ್ಲ, ಬೇಡ ನಮಗದು. ಸೊ ದ ಆನ್ಸರ್ ವುಡ್ ಬಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಇಫ್ ಯು ರಿಮೆಂಬರ್ ಕೆ ಎ 700 ಎಫ್ ಡಿ ಎ ಪೇಪರ್ ಆದಾಗ ನಾವು ಟ್ರಿಬ್ಯುನಲ್ ಆಕ್ಟ್ ಆಫ್ 1985 ಅಂತ ಒಂದು ಓದಿದ್ವಿ. ಒಂದು ಓದಿ ಎರಡು ಆರ್ಟಿಕಲ್ ನಾವು ಅದಕ್ಕೆ ತಿಳ್ಕೊಂಡಿದ್ವಿ. ಸೊ ಅಲ್ಲಿಂದ ಬಂದಿರೋದೆ ಕ್ಯಾಟ್ ಅಂತ ನಾವು ಹೇಳಿದ್ದೆ. ದ ಸೇಮ್ ಕ್ವಶನ್ ಹ್ಯಾಸ್ ಕಮ್ ಹಿಯರ್. ಸೊ 56ಗೆ ಆನ್ಸರ್ ವುಡ್ ಬಿ 1. Who has the power to prescribe qualifications to acquire Indian citizenship? Article 11 ಕ್ಲಿಯರ್ ಆಗಿ ಹೇಳುತ್ತೆ, ಪಾರ್ಲಿಮೆಂಟ್ ಮೇ ಬೈ ಲಾ ರೆಗ್ಯುಲೇಟ್ ಸಿಟಿಸನ್ಶಿಪ್ ಡ್ಯಾಶ್ 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 ಅಂತ ಬರುತ್ತೆ. ಸೊ ದ ಕ್ವಶನ್ ಇಸ್ ಕ್ಲಿಯರ್, ಇಟ್ ಇಸ್ ಪಾರ್ಲಿಮೆಂಟ್. ಅಂಡ್ ಸೆಕೆಂಡ್, ಲೆಟ್ ಅಸ್ ಗೋ ಬೈ ಲಾಜಿಕ್. ಸ್ಟೇಟ್ ಲೆಜಿಸ್ಲೇಚರ್ ಮಾಡಿದ್ರೆ ಒಂದೊಂದು ಸ್ಟೇಟ್ ಒಂದೊಂದು ಮಾಡುತ್ತೆ, ಬಟ್ ಇಟ್ ಇಸ್ ಇಂಡಿಯನ್ ಸಿಟಿಸನ್ಶಿಪ್. ದಿಸ್ ಇಸ್ ಗಾನ್. ಗವರ್ನರ್ ಗಾನ್ ಬಿಕಾಸ್ ಅಗೇನ್ ಸ್ಟೇಟ್ ಲೆವೆಲ್ ಇರೋದು ಇಲ್ಲ ಪಾರ್ಲಿಮೆಂಟು ಇಲ್ಲ ಪ್ರೆಸಿಡೆಂಟು. But the thing is, they are telling here qualifications. See, president as an individual cannot decide the qualifications for citizenship of India. The competent authority is Parliament of India. So the answer would be 4th. Next, the term secular was added to the preamble by 42nd Constitutional Amendment Act of 1976. Correct. Socialist to secular ಎಲ್ಲ add ಮಾಡಿದ್ದು. Perfect. 25 to 28 guaranteeing freedom of religion mandate India to be a secular state. ಕರೆಕ್ಟ್. ಫ್ರೀಡಮ್ ಆಫ್ ಕನ್ಸೈಸ್, ಪ್ರಾಪಗೇಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಕೊಟ್ಟಿದ್ದೀವಿ. ಬಟ್ ಅಲ್ಲಿ ಕೊಟ್ಟಿರೋದ್ರಿಂದ ಇದನ್ನ ಹಾಕಿದ್ವಾ? ಆ ಥರ ಎಲ್ಲ ಏನೂ ಇಲ್ಲ. ಸೊ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಕರೆಕ್ಟ್. ನೆಕ್ಸ್ಟ್, ದ ಮಿನಿಮಮ್ ಏಜ್ ಲಿಮಿಟ್ ಫಾರ್ ಕಂಟೆಸ್ಟಿಂಗ್ ಲೋಕಸಭಾ ಲೈಕ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಅಗೇನ್ ಆರ್ಟಿಕಲ್ 243F. ನಾವು ಹೇಳಿರ್ತೀವಿ ಕ್ಲಾಸಲ್ಲಿ, ಕೆ ಅಂದ್ರೆ ಎಲೆಕ್ಷನ್, ಫೈನಾನ್ಸ್ ಅಂದ್ರೆ ಇನ್ನೊಂದು ಅಂತ ಕ್ಲಿಯರ್ ಆಗಿ ಹೇಳಿರ್ತೀವಿ ನಾವು. ಸೊ ಅದ್ರ ಪ್ರಕಾರ ತಗೊಂಡಾಗ ಆರ್ಟಿಕಲ್ 243F, the minimum age to contest election is 21 years. Next, identify the article. Again, straightforward question. Amendment ಗೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮಲ್ಟಿಪಲ್ ಟೈಮ್ಸ್ ಇದನ್ನ ಓದಿರ್ತೀರಾ. ಆರ್ಟಿಕಲ್ 368 ಅಂಡ್ ಪಾರ್ಟ್ 20 ನಲ್ಲಿ ಬರುತ್ತೆ ಅದು. ನೆಕ್ಸ್ಟ್, read the statements regarding National Commission for Scheduled Tribes. Okay, the commission is a constitutional body. See, 89th Constitutional Amendment Act of 2004 ಪ್ರಕಾರ ಏನಿತ್ತು 338 ಫಾರ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅಂತ ಇತ್ತು. ಅದರಲ್ಲಿ 338A ಅಂತ ಮಾಡಿದ್ವಿ. ಇವಾಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೂ ಮಾಡಿದೀವಿ. ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ಬಟ್ ಫಾರ್ ಅವರ್ ಕ್ವಶನ್ ಇಯರ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಎಸ್, ಆರ್ಟಿಕಲ್ 338A ನಾನು ಇವಾಗ ತಾನೇ ಹೇಳಿದೆ. ಎಸ್, ಕೇಮ್ ಇನ್ 2004. ಎಸ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಚೇರ್ಪರ್ಸನ್ ಆಫ್ ದ ಕಮಿಷನ್. ನೋ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಚೇರ್ಪರ್ಸನ್. ಹಿ ಹಿಮ್ಸೆಲ್ಫ್ ಇಸ್ ನಾಟ್ ದ ಚೇರ್ಪರ್ಸನ್. ಸೊ ಡಿ ಇರಬಾರ್ದು, ಡಿ ಇರಬಾರ್ದು, ಡಿ ಇರಬಾರ್ದು, ಡಿ ಇರಬಾರ್ದು. The answer would be A, B and C. Next, Constitution of Ireland ಅಂತ ಕೇಳ್ತಿದ್ದಾರೆ. Ireland we will hold on. But again, DPSP ಮಾಡಬೇಕಾದ್ರೆ this is directly borrowed from Irish Constitution ಅಂತ ಓದಿರ್ತೀವಿ. So DPSP you can directly write here. Constitution of Australia, concurrent list, straightforward. Liberty, equality, fraternity ಬಂದಿರೋದು ಇಲ್ಲಿಂದ, ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ ಫ್ರಮ್ ದ ಫ್ರಾನ್ಸ್. ಇನ್ನು ಮಿಗಿಲಿರೋದು ಇದೊಂದೇ ಒಂದು. ಸೊ ಯು ಕ್ಯಾನ್ ರೈಟ್ ಹಿಯರ್ 3142. So the answer will be 3142. The answer will be third one. Next, a new All India services can be created by a new All India services is the exclusive power of Rajya Sabha ಅಂತ ನಾವು ಓದಿರ್ತೀವಿ. Whenever we study Lok Sabha versus Rajya Sabha powers ಅಂತ ಬಂದಾಗ, a new All India services can be created only by the passing of resolution by Rajya Sabha. Article 312 specific ಆಗಿ once it is passed, then Parliament may create ಅಂತ ಹೇಳುತ್ತೆ ಅದು. So basic condition is it has to be a resolution should be passed by Rajya Sabha. Next, consider the following statements regarding 101st Constitutional Amendment Act of the Indian Constitution. So this act was passed in 2015 ಅಂತ ಇದೆ. No, this act was passed in 2016. And many of you might remember from our economic class, ನಾವು ಸ್ಪೆಸಿಫಿಕ್ ಆಗಿ ಕೂಡ ಹೇಳಿರ್ತೀವಿ. 8th of September 2016 ಅಲ್ಲಿ ಇದು ಅಸೆಂಟ್ ತಗೊಂತು ಅಂತ ಕೂಡ ಹೇಳಿರ್ತೀವಿ. So 2016. So A is gone. It paid for GST Council. Correct. Which of the following is incorrect ಅಂತ ಅವ್ರು ಕೇಳ್ತಿದ್ದಾರೆ. So only A is incorrect.
Who appoints the municipal commissioner of a municipal corporation? See, it's a state level. State level ಗೆ president of India ಬರೋದಿಲ್ಲ. ಗವರ್ನರ್ ಸ್ಟೇಟ್ ಗವರ್ಮೆಂಟ್ ಮೇಯರ್. ಸಿ ಗವರ್ನರ್ ಇಸ್ ಅಪಾಯಿಂಟ್ಮೆಂಟ್ ಆಗಿ ಬಂದಿರ್ತಾರೆ ಸೆಂಟ್ರಲ್ ನಿಂದ. ಅಂಡ್ ಸೆಕೆಂಡ್ಲಿ ದಿಸ್ ಲೈಕ್ ರುಟೀನ್ ಟಾಸ್ಕ್, ಇದು ಗವರ್ನರ್ಗೆ ಬರೋದಿಲ್ಲ. ಸೊ ದ ಆನ್ಸರ್ ವುಡ್ ಬಿ ಸ್ಟೇಟ್ ಗವರ್ಮೆಂಟ್. ಅಂಡ್ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಇಟ್ ಇಸ್ ಕ್ಲಿಯರ್ಲಿ ಸ್ಟೇಟೆಡ್ ದ ಕಮಿಷನರ್ ಶೆಲ್ ಬಿ ಅಪಾಯಿಂಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳಿ. ಸೊ ದ ಆನ್ಸರ್ ಇಸ್ ಸ್ಟೇಟ್ ಗವರ್ನಮೆಂಟ್. Read the following with regard to the directive principles of state policy. So again, multiple times you people would have studied the class ಕೂಡ ಹೇಳಿರ್ತೀವಿ. The directive principles of state policy are incorporated in part 4. Perfect. The directive principles of state policy are legally enforceable, legally justiciable, and no. ನಾವು ಆರ್ಟಿಕಲ್ಸ್ ಓದ್ಬೇಕಾದ್ರೆ ಹೇಳಿರ್ತೀವಿ. ಸೊ ಬೇಸಿಕಲಿ ದೇ ಆರ್ ಫಂಡಮೆಂಟಲ್ ಇನ್ ದ ಪಾಲಿಸಿ ಮೇಕಿಂಗ್. ದೇ ಶಲ್ ಬಿ ಗೈಡ್ ಅಂತ ಹೇಳಿರ್ತೀವಿ. ದೇ ಆರ್ ಶಲ್ ಬಿ ದ ಗೈಡ್. ದ ಸ್ಟೇಟ್ ಶಲ್ ಕೀಪ್ ಇನ್ ಮೈಂಡ್, ಆರ್ ದ ಸ್ಟೇಟ್ ಶಲ್ ಕೀಪ್ ಇನ್ ಇದು ಅಂತ ಹೇಳಿರ್ತೀವಿ ಹೊರತು ದೇ ಆರ್ ನಾಟ್ ಲೀಗಲಿ ಎನ್ಫೋರ್ಸಿಬಲ್. ಫಂಡಮೆಂಟಲ್ ರೈಟ್ಸ್ ಮಾತ್ರನೇ ಎನ್ಫೋರ್ಸಿಬಲ್. ವೆದರ್ ಇಟ್ ಮೇ ಬಿ DPSP ಇರ್ಬೋದು ಇಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು, ದೇ ಬೋತ್ ಆರ್ ನಾಟ್ ಎನ್ಫೋರ್ಸಬಲ್ ಅಂತ ಕ್ಲಿಯರ್ಲಿ ವಿ ಹ್ಯಾವ್ ಸ್ಟಡಿಡ್. ಅಂಡ್ ನಾವು ಎಷ್ಟೋ ಸತಿ ನಾವು DPSP ಓದ್ಬೇಕಾದ್ರೆ ನಾವು ಹೇಳಿದೀವಿ DPSP ಗೆ ಲೈಫ್ ಇಲ್ಲ, DPSP ಗೆ ಲೈಫ್ ಕೊಡೋದಕ್ಕೇನೆ many acts of parliament have come into picture ಅಂತ ಕೂಡ ನಾವು ಹೇಳಿದೀವಿ. ಸೊ ವಿತ್ ದಟ್ ಲಾಜಿಕ್ ಇನ್ ಮೈಂಡ್, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ದ ಆನ್ಸರ್ ವುಡ್ ಬಿ ಓನ್ಲಿ ಎ. ಓನ್ಲಿ ಎ is correct. So remaining all are incorrect. So article only only A is correct. Next, consider the following statement with regard to the Government of India Act 1935. The act divided powers between the center and provinces. Yes. Lists ತಗೊಂಬಂದಿದ್ರು. The act adoption of diarchy at the center. Yes, but whether it come into picture or not, it's a different story. The question here is provided. Even ಇದೇ ಸೇಮ್ ಕ್ವಶನ್ ನಾವು KE 708 FDL ಕೂಡ ನೋಡಿದ್ವಿ. ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅದು ಡಯಾರ್ಕಿ ಬಗ್ಗೆ ನಾನು ಮಾತಾಡಿದ್ದೆ ಅವಾಗ. ನೆಕ್ಸ್ಟ್, ದ ಆಕ್ಟ್ ಇಂಟ್ರೊಡ್ಯೂಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಇಟ್ಸ್ ಎ ಬಿಗ್ ನೋ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬಗ್ಗೆ ಎಲ್ಲಿ ಹೇಳಿರಲಿಲ್ಲ. And hardly 10 to 15% of the population had a franchise at the time. So C is gone. The act provided establishment of Reserve Bank of India. Correct. So Hilton Young Commission ಆದ್ಮೇಲಿಂದ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸಿ ಇರಬಾರ್ದು. ಸಿ ಇಲ್ಲ, ಸಿ ಇಲ್ಲ, ಸಿ ಇಲ್ಲ. ಸೊ ದ ಆನ್ಸರ್ ವುಡ್ ಬಿ A, B and D. Next, who among the following vice president of India were elected unopposed ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಕ್ವಶನ್ ಇಸ್ ಲಿಟಲ್ ಬಿಟ್ ಟ್ರಿಕಿ. ಯಾಕೆ ಅಂತಂದ್ರೆ ಇವತ್ತವರೆಗೂ ನಮಗೆ there are 4 instances where people or vice president of India has got elected unopposed. 4 instances. When I say 4 instances, Radhakrishnan 2 times, both 52 and next Radhakrishnan 2 times, whereas Shankar Dayal Sharma got elected 1987 once, and the third one was Hidayatul. So ಅಲ್ಲಿಗೆ the answer would be both. ಇದು ಆಗುತ್ತೆ, ಇದು ಆಗುತ್ತೆ. Who among the following vice president of India were elected unopposed? So the answer would be both Radhakrishnan and even Shankar Dayal Sharma. ಇಬ್ರು unopposed ಆಗಿ ಗೆದ್ದಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅದು ಗ್ರೇಸ್ ಬರುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಇಂಡಿಯಾ ಸೆಂಟ್ರಲ್ ಲೆಜಿಸ್ಲೇಚರ್. ಸೊ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. Article 79 describes the constitution of the Union legislature. Correct. It says that there shall be a parliament of India consisting of president plus upper house and lower house ಅಂತ ಹೇಳ್ತಾರೆ. The Union legislature is also called as parliament. Perfect. The Union legislature, the upper house is more powerful than lower house? No. Upper house is not more powerful than lower house. So lower house ಗೆ budget ಇರ್ಬೋದು, no confidence motion ಇರ್ಬೋದು, confidence motion ಇರ್ಬೋದು, ಎಲ್ಲ ಕೊಟ್ಟಿದ್ದೀವಿ. So upper house is more powerful ಅನ್ನೋದು ಇಟ್ಸ್ ಎ ನೋ. In Union legislature, both the houses represent the people of the country ಅಂತ ಕೊಟ್ಟಿದ್ದಾರೆ. See, if you look at the definition, Article 79 ಅಲ್ಲಿ ನೋಡೋದಾದ್ರೆ, there shall be a Parliament of India consisting of President of India plus House of People and Council of States. ನಾವು ಇದು ಗೊತ್ತಿದೆ ನಮಗೆ, ನಾವು ಇದನ್ನೆಲ್ಲ ಓದಿದ್ದೀವಿ. ಸೊ ನಾವು ಇದನ್ನ ಕರೆಯೋದೇನಂತ ಕರಿತೀವಿ? ಲೋಕಸಭಾ ಅಂಡ್ ರಾಜ್ಯಸಭಾ ಅಂತ ಕರಿತೀವಿ. House of People and Council of States. As the name itself says, it is representing the states of India. How both houses are represented by people? No. Only the Lok Sabha is represented by people, whereas Rajya Sabha represents the states of India. So it is Council of States. So D is also gone. Since both C and D are wrong, the answer would be A and B only. So very easy questions, straightforward ಇತ್ತು. Not much of a trick there. Very easily doable. ಯಾವುದೋ ಒಂದು 2-3 municipal commission was also easy only. Especially maybe some of these questions. Between remaining all were straightforward, and the most important thing ಏನಪ್ಪಾ ಅಂದ್ರೆ ಇಲ್ಲಿ easily eliminated. See, these are all straightforward 1-point questions. So if you look at this question, the President of India is the chairman of commission ಅಂದಿದ್ದಾರೆ. So if you remove D ತೆಗೆದ್ರೆ everything is gone. You will directly get the answer. So ಈ ಎರಡೇ ಸ್ಟೇಟ್ಮೆಂಟ್ 3 ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಏನಿತ್ತು ಕ್ವಶನ್ಸ್,
Straight forward, if you can eliminate one ಅಂತ ಅಂದ್ರೆ remaining all came automatically. So that was the trick there. ಇವಾಗ ಇದು ಅಷ್ಟೇ 101st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಗೇವ್ ರೈಸ್ ಟು GST ಅಂತ ನಮ್ಗೆಲ್ಲರಿಗೂ ಗೊತ್ತು. ಅದು ಯಾವ ವರ್ಷ ಅಂತ ಗೊತ್ತಿಲ್ಲ, ಬಟ್ 101st GST ಬಂತು ಅಂತ ಗೊತ್ತು. ಸಿನ್ಸ್ ಬಿ ಶುಡ್ ಆಲ್ವೇಸ್ ಬಿ ದೇರ್, ಬಿ ಇಸ್ ಕರೆಕ್ಟ್, ಬಿ ಇಸ್ ಕರೆಕ್ಟ್, ಬಿ ಇಸ್ ಕರೆಕ್ಟ್, ಬಿ ಇಸ್ ಕರೆಕ್ಟ್, ಓನ್ಲಿ ಎ ಇಸ್ ರಾಂಗ್. ಸೊ ಆಬ್ವಿಯಸ್ಲಿ ನಿಮಗೆ ಬಂದ್ಬಿಡ್ತು. ಸೊ ರಿಮೈನಿಂಗ್ ಎವ್ರಿಥಿಂಗ್ ಇನ್ ದ ಸೇಮ್ ಮ್ಯಾನರ್ ಓನ್ಲಿ. ವಿಚ್ ಎವರ್ ಥಿಂಗ್ ಯು ಟೇಕ್ ಡೈರೆಕ್ಟ್ಲಿ ಒಂದು ನೀವು ಎಲಿಮಿನೇಟ್ ಮಾಡಿದೀರಾ ಅಂದ್ರೆ ರಿಮೈನಿಂಗ್ ಆಲ್ ಆನ್ಸರ್ಸ್ ಕೇಮ್ ಇಲ್ಲೇ ನಾನು ತೋರಿಸ್ದಲ್ವ ನಿಮ್ಗೆ. ಈಗ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಕೊಟ್ಟಿಲ್ಲ ಅವರು, so it is a no. So C ಇರಬಾರ್ದು, C ಇರಬಾರ್ದು, C ಇರಬಾರ್ದು. The answer is 2. So you can easily eliminate the answer choices and get the answer. So that is how it is, sir. So basically polity easily doable. Out of all these 14 15 questions ಏನು ಕೊಟ್ಟಿದ್ದಾರೆ, I would guess around 12 13 are easily doable. ಎಲ್ಲ ಒಂದು ಎರಡು ಮಿಸ್ಟೇಕ್ ಮಾಡ್ಬೋದು, ಮಿಕ್ಕಿದ all is easily doable. Hope it helps. Thank you guys.